ಹಾಯ್ ಎವ್ರಿವನ್, ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಸ್ನೇಹಿತರೆ, ಈ ದಿನ ನಾನು ಎಲ್ಲಿದ್ದೀನಪ್ಪ ಅಂತ ಅಂದರೆ, ಭಾರತದ ಜನತೆಗೆ 90% ಜನತೆಗೆ ಈ ಜಾಗದ ಹೆಸರು ಕೇಳ್ಪಟ್ಟಿದ್ದಾರೆ. ಬೇರೆ ಯಾವ ಪ್ಲೇಸ್ಗಳ ಹೆಸರನ್ನು ಕೂಡ ಕೇಳ್ಪಟ್ಟಿಲ್ಲ, ಆದರೆ ಈ ಜಾಗದ ಪ್ಲೇಸನ್ನು ಕೇಳ್ಪಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ವೆದರ್ ವೆಲ್ಲಿ ಅಂದ್ಬಿಟ್ಟು ಹರಿಯೋಂಥ ಇಲ್ಲಿನ ನದಿ. ಇದು ಕಣಿವೆಗಳಿಂದ ಹರಿದು ಬರುತ್ತೆ. ಈ ನೀರು ಏನು ಮಹಾ ಸಾಧಾರಣವಾದ ನೀರಲ್ಲ. ಎಷ್ಟು ತಣ್ಣಗಿದೆ ಅಂತ ಅಂದರೆ ಅಷ್ಟು ಕೋಲ್ಡ್ ಇದೆ. ನೋಡೋದಕ್ಕೆ ಹಾಲಿನ ಕಲರ್ ಇದೆ. ನೀರು ಕಲರ್ ಇಲ್ಲ ಅಂತಾರೆ, ಬಟ್ ಇದು ಹಾಲಿನ ಕಲರ್ ಇದೆ. ಯಾಕಪ್ಪ ಈ ಕಲರ್ ಇದೆ ಅಂತ ಅಂದರೆ, ಇದು ಬರ್ಪಿಂದ ನೀರಾಗಿ ಕನ್ವರ್ಟ್ ಆಗೋಂಥದ್ದು. ಎಷ್ಟು ತಣ್ಣಗಿದೆ ಅಂದರೆ ತುಂಬ ಕೋಲ್ಡ್, ಹೆವಿ ಕೋಲ್ಡ್ ಇದೆ. ಈ ಒಂದು ಜಾಗ ನಾನು ನಿಮ್ಗೆ ಹೇಳಿದ್ನಲ್ಲ, 2025 ಏಪ್ರಿಲ್ 22ರಂದು ಭಾರತವನ್ನೇ ಬೆಚ್ಚಿ ಬೀಳಿಸಿದಂಥ ಒಂದು ಜಾಗ. ಈ ಒಂದು ಭಾರತದ ಪ್ರವಾಸಿಗರ ಸ್ವರ್ಗ ತಾಣವಾದಂಥ ಕಾಶ್ಮೀರದ ಅನಂತನಾಗ್ ಜಿಲ್ಲೆ ಪೆಹಲ್ಗಾಮ್ ಜಾಗ ಇದು. ದ ಒನ್ ಆಫ್ ದಿ ಬೆಸ್ಟ್, ಮೋಸ್ಟ್ ಪಾಪ್ಯುಲರ್ ಟೂರಿಸ್ಟ್ ವಿಸಿಟರ್ಸ್ ಬರ್ತಿದ್ದಂಥ ಸ್ಥಳ ಇದು. ನೋಡಿ ಎಷ್ಟು ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿದೆ. ಈ ಒಂದು ಸ್ಥಳಕ್ಕೆ ಈ ದಿನ ನಾನು ಭೇಟಿ ಕೊಟ್ಟಿದ್ದೀನಿ. 26 ಜನ ಪ್ರವಾಸಿಗರನ್ನು ಲಷ್ಕರ್-ಇ-ತೊಯ್ಬಾ ಒಂದು ಉಗ್ರ ಸಂಘಟನೆ ಈ ಸ್ಥಳದಲ್ಲಿ ಕೊಲ್ಲುತ್ತೆ ಎಲ್ಲರನ್ನು. ಅಂತಹ ಒಂದು ಬೆಚ್ಚಿ ಬೀಳಿಸಿದಂಥ ಜಾಗ ಆಗಿದಂಥದ್ದು ಪೆಹಲ್ಗಾಮ್. ನೋಡೋದಕ್ಕೆ ತುಂಬ ಅದ್ಭುತವಾದ ಸುಂದರ ತಾಣ. ನೋಡಿ ಎಲ್ಲರೂ, ಕಣಿವೆಗಳು ನೋಡಿ ಯಾವ ರೀತಿ ಇದೆ, ಒಂದಕ್ಕೊಂದು ಹೊಂದ್ಕೊಂಡಾಗೆ. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಆನ್ ದಿ ಅರ್ತ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲೇ ಹೇಳಿದೆ ನಿಮಗೆ, ನೋಡಿ ಇದು ನೀರು ಹಾಲಿನ ಕಲರ್ ಇದೆ. ಯಾಕಪ್ಪ ಈ ಬಣ್ಣ ಇದೆ ಅಂತ ಅಂದರೆ, ಇದು ಒಂದು ಬರ್ಪು, ಐಸು ನೀರಾಗಿ ಕನ್ವರ್ಟ್ ಆಗಿ ಹರಿಯೋಂಥ ಜಾಗ. ಅಷ್ಟು ತುಂಬ ಹೆವಿ ಕೋಲ್ಡ್ ಇದೆ. ವೆದರ್ ಕೂಡ ತುಂಬ ಚೆನ್ನಾಗಿದೆ, ಸೊಗಸಾಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.